ನಮ್ಮ ಮೆಟ್ರೋದ ಪ್ರಯಾಣ ದರವನ್ನ ಇದೇ 9ರಿಂದ ಜಾರಿಗೆ ಬರುವಂತೆ ಸರಾಸರಿ ಶೇಕಡ 5ರಷ್ಟು ಹೆಚ್ಚಿಸಿರುವುದಾಗಿ ಬಿಎಂಆರ್ಸಿಎಲ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರಯಾಣ ದರ ಹೆಚ್ಚಳವನ್ನ ವಿರೋಧಿಸಿರುವ ಬಿಜೆಪಿ ಸಂಸದರು ಇದು ಜನವಿರೋಧಿ ನಿರ್ಧಾರ ಎಂದು ಆಕ್ಷೇಪಿಸಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಮಾತನಾಡುತ್ತಾ, ಪ್ರಯಾಣ ದರ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರವೇ ಸಂಪೂರ್ಣ ಹೊಣೆ. ಇದರಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ಪಾತ್ರವಿಲ್ಲ. ಒಂದು ಟರ್ಮಿನಲ್ನಿಂದ ಮತ್ತೊಂದು ಟರ್ಮಿನಲ್ಗೆ ಹೋಗಲು 200 ರೂಪಾಯಿ ಪ್ರಯಾಣ ದರ ಖರ್ಚಾಗುತ್ತಿದೆ. ವಾಹನ ನಿಲುಗಡೆ ಸೇರಿ ಒಟ್ಟು 250 ರೂಪಾಯಿ ಖರ್ಚು ಮಾಡಬೇಕು. ಜನಸಾಮಾನ್ಯರಿಗೆ ಇದು ದುಬಾರಿ ಎಂದು ಆಕ್ಷೇಪಿಸಿದರು. ಈ ಮೊದಲು ಶೇಕಡ 71ರಷ್ಟು ಪ್ರಯಾಣ ದರ ಹೆಚ್ಚಿಸಲಾಗಿತ್ತು. 10 ತಿಂಗಳ ಅವಧಿಯಲ್ಲಿಯೇ ಮತ್ತೆ ಶೇಕಡ 5ರಷ್ಟು ಹೆಚ್ಚಳ ಮಾಡಿರುವುದು ಸರಿಯಲ್ಲ ಎಂದು ಹೇಳಿದರು. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸಂಸದ ಪಿಸಿ ಮೋಹನ್ ಮಾತನಾಡುತ್ತಾ, ಮೆಟ್ರೋ ನಿರ್ವಹಣೆಗೆ ಕೇಂದ್ರ ಸರ್ಕಾರ ಹಣ ನೀಡುತ್ತಿದೆ. ರಾಜ್ಯ ಸರ್ಕಾರ ತನ್ನ ಪಾಲಿನ ಹೊಂದಾಣಿಕೆ ಮೊತ್ತವನ್ನ ಪಾವತಿಸುತ್ತಿಲ್ಲ. ಇದರಿಂದಾಗಿ ಬಿಎಂಆರ್ಸಿಎಲ್ ದರ ಹೆಚ್ಚಳ ಮಾಡಿದೆ. ಕೇಂದ್ರ ಸರ್ಕಾರ ಪ್ರಯಾಣ ದರ ಆದಾಯದ ಮೇಲೆ ಅವಲಂಬಿತವಾಗಿರುವುದರಿಂದ ಬದಲಾಗಿ ಪರ್ಯಾಯ ಆದಾಯ ಮೂಲಗಳತ್ತ ಗಮನ ಹರಿಸಬೇಕಾಗಿದೆ ಎಂದರು. ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಸಾಲ ತಗೊಂಡು ಮೆಟ್ರೋ ಕನ್ಸ್ಟ್ರಕ್ಷನ್ ಮಾಡುತ್ತೆ. ಅದನ್ನ ನಾವು ಇಷ್ಟು ವರ್ಷ ನೋಡಿದೀವಿ. ಇವರು ದರ ಏರಿಕೆ ಮಾಡ್ತಾ ಇರೋದನ್ನ ನೋಡಿದ್ರೆ ಪ್ರಯಾಣಿಕರು ಅದ್ರಲ್ಲಿ ಮಾಡೋದಕ್ಕೂ ಕೂಡ ಸಾಲ ತಗೊಂಡು ಅದ್ರಲ್ಲಿ ಓಡಾಡುವಂತ ಸ್ಥಿತಿ ಬರ್ತಿದೆ. ಈ ಮಟ್ಟದಲ್ಲಿ ಇವತ್ತು ಬೆಂಗಳೂರಿನ ಮೆಟ್ರೋ ಇವತ್ತು ಜನರಿಗೆ ಬರೆ ಆಗ್ತಾರೆ. 10 ತಿಂಗಳಾಗಿಲ್ಲ ಇವರು ಮೆಟ್ರೋ ದರ ಜಾಸ್ತಿ ಮಾಡಿ, ಈಗಾಗಲೇ 2ನೇ ಸತಿ ಜಾರಿ ಮಾಡಬೇಕು, ದರ ಜಾಸ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ. ಮೆಟ್ರೋ ಇರುವಂತದ್ದೇ ಸಾಮಾನ್ಯ ಜನಕ್ಕೆ. ಹೋಗಿ ವಾಪಸ್ ಬರಬೇಕು ಅಂತಂದ್ರೆ ದಿನಕ್ಕೆ 200 ರೂಪಾಯಿ. ನೀವು ಅಲ್ಲಿ ಬೈಕ್ ತಗೊಂಡೋಗಿ ಚಾರ್ಜ್ ಮಾಡಿ ಬಂದ್ರಿ ಅಥವಾ ಪಾರ್ಕಿಂಗ್ ಮಾಡಿದ್ರಿ ಅಂತಂದ್ರೆ ಅದಕ್ಕೆ ಇನ್ನೊಂದು 40-50 ರೂಪಾಯಿ. 250 ರೂಪಾಯಿ ಪ್ರತಿ ದಿವಸ ಬರೀ ಮೆಟ್ರೋದಲ್ಲಿ ಓಡಾಡೋದಕ್ಕೆ ಖರ್ಚು ಮಾಡಬೇಕಾಗತ್ತೆ ಅಂತಂದ್ರೆ ಸಾಮಾನ್ಯ ಜನ, ಮಿಡಲ್ ಕ್ಲಾಸ್ ಜನ, ಸಂಬಳಕ್ಕಿರುವಂತ ಜನ ಹೆಂಗ್ ಸಾಧ್ಯ ಈ ತರದ ಕೆಲಸ ಮಾಡುವಂತದ್ದು, ಮೆಟ್ರೋ ಓಡಾಡುವಂತದ್ದು? ನಾನು ಮಾತಾಡಿ ಅವ್ರಿಗೆ ಹೇಳಿದ್ದೀನಿ, ಫೇರ್ ಫಿಕ್ಸೇಷನ್ ಇಸ್ ನಾಟ್, ಅದೊಂದೇ ಒಂದು ಮಾನದಂಡವಾಗಿ ಇಟ್ಕೊಳ್ಬೇಡಿ. ನೀವು ನಾನ್ ಫೇರ್ ರೆವಿನ್ಯೂಸ್ ಏನಿದೆ, ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಬೇರೆ ಬೇರೆ ರೀತಿ ಅಲ್ಲಿ ಬಿಎಂಆರ್ಸಿಎಲ್ ಅಲ್ಲಿ ಬೇರೆ ಬೇರೆ ರೀತಿಯ ಒಂದು ರೆವಿನ್ಯೂ ಕೂಡ ನೀವು ಜನರೇಟ್ ಮಾಡಿ ಅಂತ ಕೂಡ ಇದೆ. ಅದ್ರ ಮೇಲೆ ಯಾವ್ದ್ರ ಮೇಲೂ ಕಾನ್ಸಂಟ್ರೇಷನ್ ಕೂಡ ಅಂತ ಹೆಚ್ಚಿನಾಗಿ ಮಾಡ್ತಾ ಇಲ್ಲ. ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಮೆಟ್ರೋಗೆ ಹಣ ಕೊಟ್ಟಿರುವಂತದ್ದು ಬಿಎಂಆರ್ಸಿಎಲ್ಗೆ ಕೇಂದ್ರ ಸರ್ಕಾರದಿಂದ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.